ರೋಡಲ್ಲಿ ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂಬಿಟ್ಟು ಅಮ್ಮ ಅಕ್ಕ ಅಜ್ಜಿ ತಾತ ಅಕ್ಕನು ಅಂತೆಲ್ಲ ಮಾತಾಡ್ಕೋತಿದ್ದಾರೆ. ಇದಕ್ಕೆ ಮಾತ್ರ ಬಾಯಿಗಳು ಎದ್ದೇಳುತ್ತೆ ಜನಗಳಿಗೆ. ಒಳ್ಳೆ ಕೆಲಸಕ್ಕೆ ಯಾರಿಗೂ ಬರಲ್ಲ, ನಾಲ್ಗೆಗಳೇ ಬಿದ್ದೋಗಿರುತ್ತಲ್ವ. ಒಳ್ಳೆ ಸಂಸ್ಕಾರ ಕಲೀರಿ, ಮನುಷ್ಯರಾಗಿ ಹುಟ್ಟೋದಲ್ಲ. ಸ್ವಾರ್ಥಿಗಳಾಗಿ ಬದುಕಿ ಏನು ಪ್ರಯೋಜನ ಇಲ್ಲ. ಸ್ವಾರ್ಥಿಗಳು ಬದುಕಿದ್ರು ಒಂದೇ, ಬದುಕಿಲ್ದಿರೋ ಸತ್ತೋಗೋದು ಒಂದೇ. ನಿರ್ಜೀವಗಳಾಗಿ ಬದುಕ್ತಿದ್ದಾರೆ ನಮ್ಮ ಜನಗಳು. ಒಳ್ಳೆಯದನ್ನು ಯಾರೂ ಫಾಲೋನೇ ಮಾಡಲ್ಲ ರೀ. ಬೇಜಾರಾಗುತ್ತೆ. ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳು, ಕಾಲೇಜ್ ಹುಡುಗಿರು ಎಲ್ಲ ಇಲ್ಲಿ ಕುತ್ಕೋತಾರೆ. ಬೇಜಾರಾಗುತ್ತೆ. ಅಲ್ಲಿ ವಾಸನೆ, ಇಲ್ಲಿ ಕಿತ್ತೋಗಿರೋ ಇದು ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ನೋಡ್ರಿ. ಹೆಂಗೆ ಕಿತ್ತೋಗಿದೆ ನೋಡ್ರಿ. ಹೆಂಗೆ ಕುತ್ಕೊಳ್ಳೋದು ಹೆಣ್ಮಕ್ಳು ಇಲ್ಲಿ? ಲೇಡೀಸ್ ಎಲ್ಲ ಹೆಂಗೆ ಕುತ್ಕೋಬೇಕು? ಈಗಲೇ ಒಂದು ಅಮ್ಮನಿಗೆ ಅದು ತೊಡೆಯಲ್ಲಿ ಸೀರೆ ಎಲ್ಲ ಹರಿದೋಯ್ತು. ನೇಟ್ ಕುತ್ಕೊಂಡು ಅವ್ರ ಗತಿ ಏನು? ಏನು ಯಾರು ಇಲ್ವ ದಿಕ್ಕು ಈ ಕಡೆ? ಯಾರು ರೀ ಹೋಟೆಲ್ ಕೇಳಕ್ಕೆ ಬರ್ತಾರಲ್ಲ ಅವ್ರ ಹತ್ರನೇ ಹೋಗ್ರಿ, ಹೋಗಿ ಹೇಳ್ರಿ ಅವ್ರಿಗೆ. ಏನು ಇಷ್ಟೊಂದು ನಿರ್ಲಕ್ಷ್ಯ, ಇಷ್ಟೊಂದು ಜನಗಳು ನೋಟ್ ಕೇಳಕ್ಕೆ ಬರಲ್ವಾ? ಮನೆ ಮನೆಗೂ ಭಿಕ್ಷದವ್ರು ಬಂದಾಗ ಇನ್ನೂ ಕೀಳಕ್ಕೆ ಬರ್ತಾರೆ. ಈಗ ಹೋಗಿ ಹೇಳ್ರಿ ಜನಗಳು, ಹೋಗಿ ಹೇಳ್ರಿ ಯಾರು ದೊಡ್ಡ ಮನುಷ್ಯರು ಈ ಏರಿಯಾಗೆ, ಈ MS ಪಳ್ಳಿಗೆ ಯಾರು ದೊಡ್ಡ ಮನುಷ್ಯರು ಇದ್ದಾರೆ ಅವ್ರಿಗೆ ಹೇಳಿ ತಲುಪಿಸಿ ಈ ವಿಡಿಯೋನ ನೋಡಿ. ಈ ವಿಡಿಯೋ ನೋಡಿಸಿ ಗೊತ್ತಾಗಲಿ. ಅವ್ರಿಗಂತೂ ಕಣ್ಣುಗಳಿದ್ದಂಗಿಲ್ಲ. ಯಾರೋ ನಿಮ್ಮಂಥವ್ರು ನೋಡ್ಸಿದ್ರೆ ಅವ್ರಿಗೆ ಅರ್ಥ ಆದ್ರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೂಸ್ ಇಲ್ಲದೆ ಇರೋದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಏನಾದರೂ ಒಂದು ಒಬ್ರಿಗೆ 10 ಜನಕ್ಕೆ ಒಳ್ಳೇದಾಗ ಕೆಲಸಗಳು ಮಾಡಿ. ಅದನ್ನು ಯಾರೂ ಮಾಡಲ್ಲ. ಅಮ್ಮ ಅಕ್ಕ ಅಂತ ಬೈಕೋತಾ ಇದ್ದಾರೆ, ಕಿತ್ತಾಡಿ ಸತ್ತರಲ್ಲಿ. ಅದೇ ಈ ಕೆಲಸಕ್ಕೆ ಯಾಕೆ ರಿಸ್ತಾ ಇಲ್ಲ? ರೋಡ್ಗಳು ವ್ಯವಸ್ಥೆ ಕಿತ್ತಾಡ್ರಿ, ಒಳ್ಳೇದನ್ನು ಮಾಡ್ರಿ, ಜನಕ್ಕೆ ಒಳ್ಳೇದಾಗತ್ತೆ. ನಾನು ಎಷ್ಟೇ ರಫಾಗಿ ಹೇಳಿದ್ರು ಎಲ್ಲದು ಒಳ್ಳೇದು ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿರಬೇಕು.